ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮಲ್ನಾಡ್ ಸ್ಪೆಷಲ್ ಒಯ್ಯಪ್ಪಳ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಈ ರೀತಿಯಾಗಿ ರೇಷನ್ ಅಕ್ಕಿನ ಒಂದು 24 ಅವರ್ಸ್ ಒನ್ ಡೇ ಅಂತ ನೆನೆಯಿಡಬೇಕು. ಇವತ್ತು ಮಧ್ಯಾಹ್ನ ಅಂದರೆ ನಾಳೆ ಮಧ್ಯಾಹ್ನ, ಹಾಗೆ ಇವತ್ತು ನೈಟ್ ಅಂದರೆ ನಾಳೆ ನೈಟ್, ಈ ರೀತಿಯಾಗಿ 24 ಅವರ್ಸ್ ನೆನೆ ಇಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿಡೋದು ಮಿಕ್ಸಿ ಮಾಡೋದಕ್ಕೆ. ಮತ್ತು ಇದು ಐಟಮ್ಸ್ ಎಲ್ಲ ಒಂದೊಂದು ಹಿಡಿ ತೊಗೊಂಡಿರೋದು. ಇದು ಕೊತ್ತಂಬರಿ ಜೀರಿಗೆ ಪೌಡರ್ ಒಂದಿಡಿ, ಬೆಳ್ಳುಳ್ಳಿ ಒಂದಿಡಿ, ಶುಂಠಿ ಹಸಿ ಶುಂಠಿ ಸ್ವಲ್ಪ, ಕೊತ್ತಂಬರಿ ಕರಿಬೇವು ಒಂದಿಡಿ, ಮತ್ತು ಉಪ್ಪು. ಇದು ದಪ್ಪ ಉಪ್ಪು ತೊಗೊಂಡಿರೋದು 2 ಹಿಡಿ ತೊಗೊಂಡಿರೋದು. ಇದು ಸಬ್ಬಕ್ಕಿನ ಒಂದು ಗ್ಲಾಸಲ್ಲಿ ತಗೊಂಡು, ಚಿಕ್ಕ ಗ್ಲಾಸಲ್ಲಿ. ಇದು 2 ಹಿಡಿಯಷ್ಟು ಖಾರದ ಪುಡಿ, ಮತ್ತು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು. ಈ ಹಿಟ್ಟನ್ನು ರುಬ್ಬೇಕಾದ್ರೆ ತುಂಬ ಸಣ್ಣಗೆ ರುಬ್ಬಬೇಕು, ನೈಸಾಗಿ. ಹಪ್ಪಳ ಆವಾಗೇ ಚೆನ್ನಾಗಿ ಬರೋದು. ಇಲ್ಲ ದಪ್ಪ ಆದರೆ ಹಪ್ಪಳ ಕೂಡ ನೀಟಾಗಿ ಬರೋಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟು ರೆಡಿಯಾಗಿರಬೇಕು. ಮತ್ತು ಎಲ್ಲ ಐಟಮ್ಸ್ ಆಲ್ರೆಡಿ ತೋರಿಸಿದ್ನಲ್ಲ, ಕರಿಬೇವು ಕೊತ್ತಂಬರಿನ, ಮತ್ತು ಕೊತ್ತಂಬರಿ ಜೀರಿಗೆ ಪೌಡರು, ಮತ್ತು ಖಾರದ ಪುಡಿ, ಉಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಈ ಥರ ನುಣ್ಣಗೆ, ಜಾಸ್ತಿ ನೀರು ಆ್ಯಡ್ ಮಾಡ್ದಲೇ ಈ ಥರ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಹಿಟ್ಟಿನ ಜೊತೆಗೆ. ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟು ಮತ್ತು ಖಾರ ಹೊಂದ್ಕೊಳ್ಳೋದಕ್ಕೋಸ್ಕರ 4 to 5 ಅವರ್ಸು ನೆನೆ ಇಡಬೇಕು ಹಿಟ್ಟನ್ನು. ಇದು ಆಫ್ಟರ್ 4 to 5 ಅವರ್ಸ್ ಆದಮೇಲೆ ನೀರನ್ನ ಬಿಸಿ ಇಟ್ಟು ಒಂದು ತಟ್ಟೆ, 2ರಿಂದ 3 ತಟ್ಟೆನ ಈ ರೀತಿಯಾಗಿ ಎಣ್ಣೆ ಸವರಿ ಇಟ್ಕೋಬೇಕು. ನೋಡಿ, ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದು ಮಿಕ್ಸ್ ಆಗಿದೆ ಖಾರದ ಜೊತೆಗೆ. ಇದರಲ್ಲಿ 1 ಸ್ಪೂನ್ ಹಾಕಿ ಈ ರೀತಿಯಾಗಿ ತಿರುಗಿಸ್ಬೇಕು. ನೋಡಿ, ಜಾಸ್ತಿ ಹಾಕೋದ್ರಿಂದ ಸುಮ್ಮನೆ ದಪ್ಪ ಬರುತ್ತೆ, ಹಪ್ಪಳ ತೆಳ್ಳಗೆ ಬರೋಲ್ಲ. ಈ ರೀತಿಯಾಗಿ ಮಾಡಿ ಆ ಬೇಯಕ್ಕೆ ಇಡಬೇಕು. ನೀರು ಕುದೀತಾ ಇರಬೇಕು, ಇಟ್ಟಿರೋ ನೀರು. ಈ ರೀತಿ ಒಂದು ಪಾತ್ರೆನ ಅದ್ರ ಮೇಲೆ ಹಾಕಿದ್ರೆ ನೀಟಾಗಿ ಬೇಯುತ್ತೆ ಹಪ್ಪಳ. ಈ ರೀತಿಯಾಗಿ ಬೆಂದಿದೆ ನೋಡಿ. ಆಮೇಲೆ 1 ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಸೈಡಿಂದ ಎತ್ಕೊಂಡ್ರೆ ಹಪ್ಪಳ ಬೆಂದಿರುತ್ತೆ ಚೆನ್ನಾಗಿ. ನೋಡಿ, ಇಷ್ಟು ಹಪ್ಪಳ ಎಲ್ಲ ರೆಡಿಯಾಗಿದೆ. ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ, ಸ್ಟೋರ್ ಮಾಡಿಕೊಂಡ್ರೆ ವರ್ಷದವರೆಗೂ ಚೆನ್ನಾಗಿರುತ್ತೆ, ಕರ್ಕೊಂಡು ತಿನ್ಬೋದು. ನೋಡಿ, ಈ ರೀತಿಯಾಗಿ ಹಪ್ಪಳ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.